ಕನ್ನಡ ಬಾರದ ಅಂಚೆ ಅಧಿಕಾರಿಗೆ ವ್ಯಕ್ತಿಯೊಬ್ಬರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಕಚೇರಿ ಸಿಬ್ಬಂದಿ. ನೋಡಿ, ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳಲ್ಲಿ ಕನ್ನಡನೇ ಬರೋದಿಲ್ಲ. ಇಲ್ಲ ಮಾತೆತ್ತಿದ್ರೆ ಇಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟು ಈ ರೀತಿ ಸಬು ಬಂದು ಹೇಳ್ತಾರೆ. ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಅವ್ರನ್ನ ಡ್ಯೂಟಿ ಹಾಕಿರ್ತಾರೆ. ಪಾಪ ಇಲ್ಲಿ ಕನ್ನಡ ಮಾತನಾಡುವಂಥವ್ರು, ಅದರಲ್ಲೂ ಹಳ್ಳಿ ಭಾಗದಲ್ಲಿ ಜಾಸ್ತಿ ಇದೆ. ಇದು ಬೆಂಗಳೂರಿನ ಬಸವನಗುಡಿ ಅಂಚೆ ಕಚೇರಿ ನಡೆದಿರುವಂಥ ಘಟನೆ ಇದು. ಅಂಚೆ ಕಚೇರಿಗೆ ತೆರಳಿದ್ದಾಗ ಆಂಗ್ಲ ಭಾಷೆಯಲ್ಲಿ ಸಿಬ್ಬಂದಿ ಮಾತನಾಡಿದರು. ಈ ವೇಳೆ ಕನ್ನಡದಲ್ಲೇ ಮಾತನಾಡುವಂತೆ ವ್ಯಕ್ತಿ ಹೇಳಿದರು. ಆದರೆ ಆಗ ಕನ್ನಡ ಬಿಟ್ಟು ಬೇರೆ ಗೊತ್ತಿಲ್ಲ ನಮ್ಮ ಕನ್ನಡಿಗರಿಗೆ. ಅಂದರೆ ಆ ವಿಚಾರದಲ್ಲಿ ಕನ್ನಡ ಬಾರದ ಹಿನ್ನೆಲೆ ಬೇರೊಬ್ಬ ಸಿಬ್ಬಂದಿ ಕರೀತಾರೆ. ಕನ್ನಡ ಬಾರದವ್ರನ್ನ ಮುಂದೆ ಕೂರಿಸುವುದು ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ವ್ಯಕ್ತಿ ಗಲಾಟೆ ಮಾಡ್ತಿದ್ದಂತೆ ಕುರ್ಚಿ ಬಿಟ್ಟು ಆ ಮಹಿಳಾ ಸಿಬ್ಬಂದಿ ಓಡೋಗ್ಬಿಡ್ತಾರೆ. ಕನ್ನಡದಲ್ಲಿ ಕಲ್ತ್ಕೊಂಡು ಬನ್ನಿ. ಏನ್ ತಿಳ್ಕೊಂಡಿದ್ರ ನೀವು? ಯಾರು ಕೇಳೋರೇ ಇಲ್ವಾ? ಹೇಳಮ್ಮ ನೀನು ಹೋಗ. ನಾಚಿಕೆ ಎಲ್ಲವರು ಎಷ್ಟು ವರ್ಷ ಆಯ್ತು ನೋಡ್ತಾ ಇದ್ದೀನಿ, ಕನ್ನಡನೇ ಕಲ್ತಿಲ್ಲ. ಒಂದು ವರ್ಡ್ ಕನ್ನಡ ಬರಲ್ಲ. ಕನ್ನಡ ಮಾತಾಡಿ ನೀನು. ನೀನು ಇಲ್ಲಾಕ್ ಬಂದಿದ್ಯಾ? ಕನ್ನಡದಲ್ಲಿ ಸರ್ವಿಸ್ ಕೊಡು. ಕನ್ನಡದಲ್ಲಿ ಸರ್ವಿಸ್ ಕೊಡು. ನೀನು ಕನ್ನಡದಲ್ಲಿ ಸರ್ವಿಸ್ ಕೊಡು. ಯಾವ ಊರಿಂದ ಬಂದಿರಿ? ನೀ ಕನ್ನಡ ಕಲ್ತು ಬನ್ನಿ ಇಲ್ಲಿ. ಯಾಕೆ? ಕನ್ನಡದಲ್ಲಿ ಕಲ್ತ್ಕೊಂಡು ಬನ್ನಿ.